ದಾಸನಕೊಪ್ಪ ಕಾಳಂಗಿ ಸಹಕಾರಿ ಸಂಘದಲ್ಲಿ ಭಾರೀ ಅವ್ಯವಹಾರ ಅನುಮಾನ. 1.88 ಕೋಟಿ ರೂಪಾಯಿ ಅಕ್ರಮ ವ್ಯವಹಾರ ಆರೋಪ. ರೈತರ ಪ್ರತಿಭಟನೆ. ಶಿರಸಿ ತಾಲೂಕಿನ ದಾಸನಕೊಪ್ಪದ ಕಾಳಂಗಿ ವ್ಯವಸಾಯ ಸಹಕಾರಿ ಸಂಘದಲ್ಲಿ ಭಾರೀ ಪ್ರಮಾಣದ ಆರ್ಥಿಕ ಅವ್ಯವಹಾರ ನಡೆದಿದೆ ಎಂಬ ಗಂಭೀರ ಅನುಮಾನ ವ್ಯಕ್ತವಾಗಿದೆ. ಹಾವೇರಿಯಲ್ಲಿ ಮೀಟರ್ ಬಡ್ಡಿ ವ್ಯವಹಾರ ನಡೆಸುವ ವ್ಯಕ್ತಿಯೊಬ್ಬರಿಗೆ ಸೊಸೈಟಿಯಿಂದ ಸುಮಾರು 69 ಲಕ್ಷ ರೂಪಾಯಿ ವರ್ಗಾವಣೆ ಆಗಿರುವುದು ಬೆಳಕಿಗೆ ಬಂದಿದ್ದು, ಒಟ್ಟು 1.88 ಕೋಟಿ ರೂಪಾಯಿಗಳ ಅಕ್ರಮ ಹಣಕಾಸು ವ್ಯವಹಾರ ನಡೆದಿರುವ ಬಗ್ಗೆ ದೂರುಗಳು ಕೇಳಿಬಂದಿವೆ. ಕಳೆದ 3 ದಿನಗಳಿಂದ ಸೊಸೈಟಿಯ ಆರ್ಥಿಕ ವ್ಯವಹಾರಗಳ ಕುರಿತು ವ್ಯಾಪಕ ಚರ್ಚೆ ನಡೆಯುತ್ತಿದ್ದು, ರೈತರ ಹೆಸರಿನಲ್ಲಿ ನಕಲಿ ಖಾತೆ ತೆರೆಯಲಾಗಿದ್ದು, ಸಾಲದ ಹಣ ದುರುಪಯೋಗಪಡಿಸಿಕೊಂಡಿರುವ ಆರೋಪಗಳು ಕೂಡ ಹೊರಬಂದಿವೆ. ರೈತರಿಗೆ ತಿಳಿಯದಂತೆ ಸಾಲ ಪಡೆದು ಅವ್ಯವಹಾರ ನಡೆಸಲಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದೆ. ಸುಮಂತ್ ಧನಂಜಯ್ ಸಾಕಣ್ಣವರ್ ಹಾಗೂ ನಂಜುಂಡಿ ಸಾಕಣ್ಣವರ್ ಎಂಬ ರೈತರ ಹೆಸರಿನಲ್ಲಿ ವಂಚನೆಯಿಂದ ಸಾಲ ಪಡೆಯಲಾಗಿದೆ ಎಂಬುದು ಬಹಿರಂಗವಾಗಿದೆ. ನಂತರ ಈ ಸಾಲವನ್ನು ಮರುಪಾವತಿ ಮಾಡಿ ಪ್ರಕರಣವನ್ನು ಮುಚ್ಚಲು ಪ್ರಯತ್ನ ನಡೆದಿದೆ ಎಂಬ ಆರೋಪವು ಕೇಳಿಬಂದಿದೆ. ಈ ಹಿನ್ನೆಲೆ ಬುಧವಾರ ಸೊಸೈಟಿ ಸದಸ್ಯರು ಪ್ರತಿಭಟನೆ ನಡೆಸಿ ತಮ್ಮ ಠೇವಣಿ ಹಣವನ್ನು ತಕ್ಷಣ ಮರಳಿಸುವಂತೆ ಆಗ್ರಹಿಸಿದರು. ಆದರೆ ಸೊಸೈಟಿ ಖಾತೆಯಲ್ಲಿ ಹಣವಿಲ್ಲವೆಂಬ ಮಾಹಿತಿ ತಿಳಿದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 5 ಲಕ್ಷ ರೂಪಾಯಿ ಠೇವಣಿ ಇಟ್ಟಿದ್ದ ರೈತರೊಬ್ಬರು ತಮ್ಮ ಹಣವನ್ನು ವಾಪಸ್ಸು ಪಡೆಯಲು ಕಳೆದ 10 ದಿನಗಳಿಂದ ಸುತ್ತಾಡುತ್ತಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತದೆ. ಲಕ್ಷ ರೂಪಾಯಿ ಕೇಳಿದವರಿಗೆ ಕೇವಲ 25,000 ರೂಪಾಯಿ ಮಾತ್ರ ನೀಡುವುದಾಗಿ ಸಿಬ್ಬಂದಿ ಹೇಳಿರುವುದು ರೈತರ ಅನುಮಾನಕ್ಕೆ ಇನ್ನಷ್ಟು ಕಾರಣವಾಗಿದೆ. ಸೊಸೈಟಿ ಹಗರಣದ ಸುದ್ದಿ ಹರಡುತ್ತಿದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕಚೇರಿಯತ್ತ ಹರಿದು ಬರುತ್ತಿದ್ದಾರೆ. ಈಗಾಗಲೇ ಹಿಪ್ಪನಹಳ್ಳಿ ಹಾಗೂ ಗೋಳಿ ಸೊಸೈಟಿಗಳಲ್ಲಿ ನಡೆದ ಅವ್ಯವಹಾರಗಳಂತೆಯೇ ದಾಸನಕೊಪ್ಪದ ಕಾಳಂಗಿ ಸೊಸೈಟಿಯಲ್ಲಿಯೂ ಅವ್ಯವಹಾರ ನಡೆದಿರುವ ಶಂಕೆ ಗಟ್ಟಿಯಾಗುತ್ತಿದೆ. ರೈತರು ಈ ಪ್ರಕರಣದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ. ಇಲ್ಲೆಲ್ಲ ಆಫೀಸ್ ಒಳಗೆ ಹೋಗಕ್ ಕೊಡಂಗಿಲ್ಲ ರೈತರಿಗೆ. ಇಲ್ಲಿ ನಾವೇನ್ ಮಾಡ್ಬೇಕು? ರೈತರು ದುಡ್ಡು ಕಟ್ತಾರೆ, FD ಇಟ್ಟಾರ. ಈಗ ಬರ್ರಿ, ನೀವು ಇಲ್ಲಿ ಬಂದು ಉತ್ತರ ಕೊಡ್ರಿ. ಎಲ್ಲರೂ ಇಲ್ಲೇ ಇರ್ರಿ ಒಂದ್ ತಾಸು. ಡಿಪಾರ್ಟ್ಮೆಂಟ್ ನಮಗೆಲ್ಲ ಗೊತ್ತಿದೆ. ಆಯ್ತು, ಇದನ್ನ ಇಮಿಡಿಯೇಟ್ ನಾನು ತನಿಖೆ ಮಾಡಿ ರೈತರಿಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ತಕ್ಷಣ ಕ್ರಮ ಕೈಗೊಳ್ಳಲು ನಾನು ವಹಿಸ್ತೀನಿ. ಎಲ್ಲ ರೈತರ ಪರವಾಗಿ ಇಡ್ರಿ ಸರ್. ಎಲ್ರು ಒಪ್ಪಿಗೆ ಐತಲ್ರಿ ಅಮಾನತ್ ಮಾಡಕ? ಒಪ್ಪಿಗೆ ಐತೆ, ಮಾಡ್ಲೇಬೇಕು. ಮತ್ತೊಂದು ಮನವಿ ಗಣೇಶಣ್ಣ, ಇದಕ್ಕೆ ನಿಮ್ಗೆ ಏನಾರ ಫಿಲಿಂನರಿ ಕಮಿಟಿ ಅಮಾನತಲ್ಲಿ ಇಟ್ಟು ಆಡಳಿತಾಧಿಕಾರಿ PSS ಅಲ್ಲಿ ಮಾಡಿದ್ರಿ ನೀವು. ಅದ್ರ ಟೈಪ್ ನಮ್ಮಲ್ಲಿ ಆಡಳಿತಾಧಿಕಾರಿ ಇಟ್ಟು ನೀವೆಲ್ಲದನ್ನು ಮಾಡ್ಲಿಕ್ಕೆ ಅಡ್ಡಿಲ್ಲ, ನಮ್ಮಲ್ಲಿ ತೊಂದರೆ ಇಲ್ಲ. ಇದು ಮತ್ತು ನೀವು ಅವ್ರನ್ನೇ ಇಟ್ರಿ ಆಡಳಿತ ಇದು ಕಮಿಟಿನೇ ಅಂದ್ರೆ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ರೈತರ ದುಡ್ಡನ್ನು. ಅದಕ್ಕಾಗಿ ಅವ್ರನ್ನ ಅಮಾನತಿನಲ್ಲಿಟ್ಟು ಆಡಳಿತಾಧಿಕಾರಿ ಹಾಕ್ರಿ ಸರ್. PSS ಸಡನ್ಲಿ ಹಾಕಿದ್ರಿ, ಇವಾಗ್ಲೂ ನಮ್ಗೆ ಇವತ್ತೇ ಘೋಷಣೆ ಮಾಡಿ ಇಲ್ಲ ನಾಳೆ ಘೋಷಣೆ ಮಾಡಿ ಹಾಕ್ರಿ. ನಾವು ನಮ್ಮ ಸಾಹೇಬರು MLA ಗಮನಕ್ಕೂ ತರ್ತೇವೆ. ಚಾವಿ ಸರ ಇಲ್ಲಿ ಸೆಕ್ರೆಟರಿ ಒಂದು ಚಾವಿ ಐತೆ ಅಂತ ಇಲ್ಲ ಅಂತ ಮಂಜಣ್ಣ, ಅದು ಏನೈತಲ್ಲ ಸಾಫ್ಟ್ವೇರ್ ಅದನ್ನೇನ್ ಡಿಲೀಟ್ ಆಗಬಾರ್ದು ಅಂತ ನೋಡಿ ಹೇಳಿ. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ ತೀರ್ಮಾನ ಮಾಡಿದಾರೆ ಅದೊಂದು ಅವ್ರ ಬಾಯಲ್ಲಿ ಕೇಳ್ತೇವೆ. ನಾವೆಲ್ಲ ಜನ ಇದಾರೆ, ಏನ್ ತೀರ್ಮಾನ ಮಾಡಿದ್ರಿ ಹೇಳಿ. ಮೇಲ್ಬಂದ ಸಹಾಯಕ ನಿಬಂಧಕರು ಸಹಕಾರಿ ಸಂಘಗಳ ಶಿರಸಿ ಉಪವಿಭಾಗ ಮಾನ್ಯರು ಈ ಮೇಲ್ಕಂಡ ವಿಷಯ ಸಂಬಂಧಿಸಿದ ಸಂಘದಲ್ಲಿ ಹಣ ದುರುಪಯೋಗ ಆದ ಬಗ್ಗೆ ಮೇಲ್ನೋಟಕ್ಕೆ ಕಂಡು ಬಂದದ್ದು ಮತ್ತು ಸದರ್ ದುರುಪಯೋಗದ ಬಗ್ಗೆ ಪತ್ರಿಕೆಯಲ್ಲಿ ವರದಿ ಬಂದ ಹಿನ್ನೆಲೆಯಲ್ಲಿ ಈ ಬಗ್ಗೆ ಮುಖ್ಯ ಕಾರ್ಯನಿರ್ವಾಹಕರನ್ನು ಸಂಪರ್ಕಿಸಿದಾಗ ಅಗತ್ಯ ಮಾಹಿತಿ ನೀಡಲು ಸೂಚಿಸಿದಾಗಿಯೂ ಸದರಿಯವರು ಈವರೆಗೆ ಹಣ ದುರುಪಯೋಗದ ಮಾಹಿತಿ ನೀಡುವ ಬಗ್ಗೆ ಸಂಘಕ್ಕೆ ಹಾಜರಾಗಿ ಮಾಹಿತಿ ನೀಡಲು ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಕೂಡಲೇ ತಾವು ಅವಶ್ಯ ಕ್ರಮ ಕೈಗೊಂಡು ಕಾಯ್ದೆಯಂತೆ ತನಿಖೆ ಮಾಡಲು ಸಂಘದ ಆಡಳಿತ ಮಂಡಳಿಯ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ ಅಂತ. ಇದನ್ನ ಯಾರು ಮಾಡಿದ್ರಿ? ನಾವು ಕಮಿಟರ್ ಮತ್ತೆ ಕಮಿಟರ್ ಸೈನ್ ಇಲ್ಲ. ಅವ್ರು ಇನ್ನೂ ಸಚಿವರು ಬಂದು ಹಾಕ್ಬಿಡ್ತೇವೆ ಅಂತ ಹೇಳಿದ್ರು. ಒಂದು ರೆಡಿ ಮಾಡಿಟ್ಟಾರ. ನೀವು ಹಾಕ್ತಿರಲ್ಲ, ನೀವಿಬ್ರು ಇದೀರಲ್ಲ, ವೈಯಕ್ತಿಕ ಕೊಡಾಕತ್ತೇವೆ. ನೀವು ಹಾಕ್ರಿ, ನೀವಿಬ್ರು ಹಾಕೊಡ್ರಿ. ನೀವು ಭ್ರಷ್ಟಾಚಾರ ಮಾಡಿಲ್ಲ, ಹಾಕೊಡ್ರಿ. ಉಳಿದಾರ 10 ಜನ ನಮ್ಗೆ ಇಲ್ಲಿ ಹೋಗಿದ್ದಾರೆ. ಸಿಸ್ಟಮ್ ಹಾಕೊಂಡ್ರೆ ಅವನಿಗೆ ಆಪರೇಟ್
ಮಾಡಕ್ ಮಾಡಿದ್ರು ಸರ, ಇದು- ಅಲ್ಲ, ಮತ್ತೊಂದು ಮಾತು. ಇಲ್ಲೆಲ್ಲ ಮಾತಾಡ್ಬೇಡಿ ಸ್ವಾಮಿ. ಇಲ್ಲಿ ಸಿಸ್ಟಮ್ ಅಲ್ಲಿ ಇದೆ ಒಂದು ಕಂಪ್ಯೂಟರ್ ಅಲ್ಲ ಸಾಫ್ಟ್ವೇರ್, ಅದು ಸಾಫ್ಟ್ವೇರ್ ಮಹೇಂದ್ರ ಭಟ್ ಅಂತ ಹೇಳಿ ಸಿರ್ಸಿಯವರು ಇದ್ದಾರೆ. ಇವ್ರಿಗೆ ಏನಿರುತ್ತೆ ಅಂದ್ರೆ ಇಲ್ಲಿ ಸಿಬ್ಬಂದಿಗಳಿಗೆ ಅದು ಏನ್ ಬೇಕೋ ಅದು ಡಿಲೀಟ್ ಮಾಡ್ಕೋಬಹುದು, ಏನ್ ಬೇಕೋ ಹಾಕ್ಬೋದು ಆಪ್ಷನ್. ಯಾಕಂದ್ರೆ ರೈತರಿಗೆ ಉಪಯೋಗ ಆಗ್ಲಿಕ್ಕೆ, ರೈತರಿಗೆ ಉಪಯೋಗ ಆಗಿಲ್ಲ, ಅದು ಅವ್ರಿಗೆ ಉಪಯೋಗ ಆಗಿದೆ. ಅದನ್ನ ಮಹೇಂದ್ರ ಭಟ್ ಅವ್ರು ಯಾರು ಸಿಸ್ಟಮ್ ಇದಾರಲ್ಲ ಅವ್ರಿಗೆ ಕರ್ಸಿ ಅದನ್ನ ಏನೋ ಬಂದ್ ಮಾಡಿಸಿ ಯಾವ್ದನ್ನು ಡಿಲೀಟ್ ಮಾಡಕ್ ಕೊಡ್ಬಾರ್ದು. ಯಾವ್ದಾದ್ರು ಡಿಲೀಟ್ ಮಾಡಿದ್ರೆ ಮತ್ತೆ ತೆಗಿಬಹುದು, ಅದನ್ನ ತೆಗೆದು ತನಿಖೆ ಆಗ್ಬೇಕು ಸರ್. ಈಗೆಲ್ಲ ಡಿಲೀಟ್ ಆಗಿ ಬಂದು ರಾತ್ರಿ ಬಂದು ಡಿಲೀಟ್ ಆಗೋದು ಅವೆಲ್ಲ ಆಗ್ತಾ ಇದಾವೆ. ಅವ್ರು ಸಿಸ್ಟಮ್ ಕೊಟ್ಟರಿಗೆ ಕಾಂಟ್ಯಾಕ್ಟ್ ಮಾಡಿ ಈಗ ಮ್ಯಾನೇಜರ್ ಚಾವಿ ಕೊಡಬೇಡ ಅಂತ ಹೇಳಿ ಈಗ ತುರ್ತೈತಿ ಕಟ್ಟಾಕ ಸಿಬ್ಬಂದಿಗಳಿಗೆ ಕರೀರಿ. ಮಂಜಣ್ಣರಿಗೆ ಈಗ ತಾತ್ಕಾಲಿಕ ಅಣ್ಣ ಬಣ್ಣ ಮಂಜಣ್ಣ ಈಗ ತನಿಖೆ ಆಗ್ಲಿಲ್ಲ ಅಂದ್ರೆ ಸರ್ ನಾವು ಬಂದ್ರು ಇಲ್ಲೂ ಸ್ಟ್ರೈಕ್ ಮಾಡ್ತೇವೆ, ನಿಮ್ಮ ಆಫೀಸ್ ಇದ್ರಿಗೂ ಧರಣಿ ಮಾಡ್ತೇವೆ. ಇದು ಸರಿಯಾಗಿ ತನಿಖೆ ಆಗ್ಬೇಕು. ಇವರು ಸರ್ ನಿಮ್ದೊಂದು ಪರಿಚಯ ಮಾಡ್ಕೊಡ್ತೀವಿ. ರೈತರಿಗೆ ಮಾಡ್ಕೊಡ್ರಿ. ಅಲ್ಲ ನಾವು ಏನಾದ್ರು ಗೊತ್ತಿರ್ತದೆ. ಅಲ್ಲಲ್ಲ ಹೇಳಿ ಶಿಕ್ಷೆ ಆಗಲೇಬೇಕು. ಯಾಕೆ ನಾಟಕ ಮಾಡ್ತೀವಿ? ಬಾಯ್ ಕುತ್ಕೋರ, ಬಾಯ್ ಕುತ್ಕ, ಬಾಯ್ ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.